ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸಂದೀಪ್ ಸಾಗರ್. ನಾವಿವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಬಾರಿ ಶಾಸಕರಾಗಿ ಆಯ್ಕೆಯಾದಂತಹ ಆರ್.ವಿ. ದೇಶಪಾಂಡೆ ಪ್ರತಿನಿಧಿಸುವ ಹಳಿಯಾಳ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಕಳೆದ ಬಾರಿ 9ನೇ ಬಾರಿಗೆ ಶಾಸಕರಾಗಿ ಆರ್.ವಿ. ದೇಶಪಾಂಡೆ ಆಯ್ಕೆಯಾಗಿದ್ರು. ಶಾಸಕರಾಗಿ ಆಯ್ಕೆಯಾಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ಭರವಸೆಗಳನ್ನ ಕ್ಷೇತ್ರದ ಜನರಿಗೆ ನೀಡಿದ್ರು. ಜೊತೆಗೆ ಸಾಕಷ್ಟು ನಿರೀಕ್ಷೆಗಳನ್ನು ಸಹ ಕ್ಷೇತ್ರದ ಜನತೆ ಹೊಂದಿದ್ರು. ಅವರು ಕೊಟ್ಟ ಭರವಸೆಗಳು ಈಡೇರಿಸಿದ್ದಾರಾ, ಜನರು ಇಟ್ಟ ನಿರೀಕ್ಷೆಗಳು ಈಡೇರಿದೆಯಾ ಅನ್ನೋದನ್ನ ಈ ಕ್ಷೇತ್ರದ ಜನರ ಬಳಿಯೇ ಕೇಳ್ಕೊಂಡು ಬರೋಣ ಬನ್ನಿ. ಈಗ 2.5 ವರ್ಷದಿಂದ ಚುನಾವಣೆ ನಡೆದಿತ್ತು. ಈ ಕ್ಷೇತ್ರದಿಂದ ಶಾಸಕರಾಗಿ ಆರ್.ವಿ. ದೇಶಪಾಂಡೆ ಆಯ್ಕೆಯಾಗಿದ್ರು. ಸಾಕಷ್ಟು ಭರವಸೆಗಳನ್ನೆಲ್ಲ ಕೊಟ್ಟಿದ್ರು ಶಾಸಕರಾಗಿ. ಈ 2.5 ವರ್ಷದ ಅವಧಿಯಲ್ಲಿ ಅವ್ರ ಕಾರ್ಯ ಹೇಗ್ ಮಾಡ್ಯಾರ ಸರ್? ಅವ್ರ ಭರವಸೆ ಎಲ್ಲ ಈಡೇರಿಸ್ತೀಯಾರ? ಏನು ಕೆಲಸ ಮಾಡಾಕತ್ತಾರ ಸರ್? ನಮ್ಮ ತಾಲೂಕಿನಾಗ ಸಾಕಷ್ಟು ಕೆಲಸ ಆಗಾಕತ್ತಾವ್ರಿ. ಈ ಸಾಕಷ್ಟು 5 ಯೋಜನೆಗಳು, ಈ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಇವೆಲ್ಲ ಈದ್ ಕೊಟ್ರು ಮತ್ತು ಇನ್ನೂ ಇಂಪ್ರೂವ್ ಆಗಾಕತ್ತೈತಿ ನಮ್ಮ ಹಳೆಯಾಳ ತಾಲೂಕು. ಮತ್ತು ಈ ಕಾಳಿ ನದಿ ಯೋಜನೆ ಹೋಗಿ ಸದ್ಯ ಕೆಲಸ ಚಾಲೂ ಐತಿ. ಇದು ಕೆಲವೊಂದಷ್ಟು ತಿಂಗಳೊಳಗೆ ಅದು ನೀರು ಹೊರಗೆ ಬರ್ಬೋದು. ಆಮೇಲೆ ಪ್ರತಿ ಹಳೆಯಾಳ ತಾಲೂಕಿನ 132 ಹಳ್ಳಿಗಳಿಗೂ ಕುಡಿಯುವ ನೀರಿನ ವ್ಯವಸ್ಥೆ 24x7 ಅದು ಚಾಲೂ ಆಗೋದೈತಿ. ಅದು ಕೆಲಸ ಪ್ರಗತಿಯಲ್ಲಿ ಐತಿ. ಹಿಂಗಾಗಿ ನಮ್ಮ ಹಳೆಯಾಳ ತಾಲೂಕು ಸಾಕಷ್ಟು ಅಭಿವೃದ್ಧಿ ಆಗತೈತಿ. ಮತ್ತು ಈ ನಮ್ಮ ಹಳೆಯಾಳ ತಾಲೂಕಿನ ಸಕ್ರೆ ಫ್ಯಾಕ್ಟ್ರಿ ಒಂದು ನಮಗೆ ಅನ್ನದಾನ ಆದ್ರಿ ಹಳೆಯಾಳ ತಾಲೂಕಿಗೆ. ಅದು ಒಂದು ಅವ್ರ ಇದ್ರೊಳಗೆ ನೇತೃತ್ವದೊಳಗೆ ಆಗೈತಿ. ಹಿಂಗಾಗಿ ನಮ್ಮಲ್ಲಿ ಏನು ಕೊರತೆ ಇಲ್ಲ ಅವರಿಂದ. ಈ ಸತಿ ಅವರನ್ನು ಆಯ್ಕೆ ಮಾಡ್ಬೇಕಾದ್ರೆ ಬಹಳ ನಿರೀಕ್ಷೆ ಇತ್ತು ಸರ್ ನಿಮಗೆ. ಯಾಕಂದ್ರೆ 9ನೇ ಬಾರಿ ಆಯ್ಕೆ ಆಗಿದೆ, ಸರ್ಕಾರ ಮೇಲೆ ಕಾಂಗ್ರೆಸ್ ಬಂದಿದೆ. ಆ ನಿರೀಕ್ಷೆಗಳೆಲ್ಲ ಈಡೇರ್ತಿದೆ ಸರ್? ಏನು ಮಾಡಾಕತ್ತಾರ ಸರ್, ಅಭಿವೃದ್ಧಿ ಅಂತೂ ಆಗೇ ಆಗಾಕತ್ತೈತಿ. ಈಡೇರಿಕೆ ಮಾಡತ್ತ ಸರ್. ಈಗ ಕ್ಷೇತ್ರದಲ್ಲಿ 2.5 ವರ್ಷದಲ್ಲಿ ದೇಶಪಾಂಡೆ ಅವರ ಕಾರ್ಯ ಯಾವ ರೀತಿ ಇದೆ ಸರ್? ಸರ್ 9 ಸಾರಿ ಈ ಕ್ಷೇತ್ರ ಜನ ಅವ್ರಿಗೆ ಆಯ್ಕೆ ಮಾಡ್ಯಾರಂದ್ರೆ ನೀವೇ ತಿಳ್ಕೊಬೇಕು ಸರ್. ಅವ್ರು ಯಾವ ರೀತಿ ಕಾರ್ಯ ಮಾಡ್ಯಾರ, ಈ ಕ್ಷೇತ್ರದಾಗ ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡ್ಯಾರ ಅಂತ. ಇಡೀ ರಾಜ್ಯದಾಗ 9 ಸಾರಿ ಆಯ್ಕೆ ಆದಂತ ಹಿರಿಯ ಶಾಸಕರಿಂದ ಆರ್.ವಿ. ದೇಶಪಾಂಡೆ ಅವರು. ಸರ್, ಈಗ ರಸ್ತೆಗಳ ಪ್ರಾಬ್ಲಮ್ ಇದೆ ಅಂತ ಈ ಕ್ಷೇತ್ರದ ಜನರದ್ದು ಒಂದು ವಿರೋಧ. ಈ ಗ್ಯಾರಂಟಿ ಇದರಿಂದ ಹಣ ಆ ಕಡೆ ಹೋಗ್ತಾ ಇದೆ, ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ದೇಶಪಾಂಡೆ ಅವರು ಯಾವ ರೀತಿ ಸ್ಪಂದಿಸ್ತೀಯಾರ ಸರ್ ಇದಕ್ಕೆ? ನೋಡ್ರಿ, ಗ್ಯಾರಂಟಿಯಿಂದ ಬಹಳಷ್ಟು ಬಡವ ಜನರಿಗೆ ನಮ್ಮ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಏನ್ 5 ಗ್ಯಾರಂಟಿಗಳು ಕೊಟ್ಟಾರ, ಅದರಿಂದ ಬಹಳಷ್ಟು ಬಡ ಜನರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗೈತಿ. ಮತ್ತ ಅದರಿಂದ ಅನುಕೂಲ ಬಹಳ ಆಗೈತಿ. ಮತ್ತ ಈ ಏನು ವಿರೋಧ ಪಕ್ಷದವ್ರ ಏನ ಆರೋಪ ಮಾಡಾಕತ್ತಾರ, ಈ ಗ್ಯಾರಂಟಿ ಹಣದ್ಲಿಂತ್ರ ಅಭಿವೃದ್ಧಿ ಕುಂಠಿತ ಆಗೈತೆ ಅಂತ, ಅದು ಸುಳ್ಳು ಸರ್. ಯಾವ ರಸ್ತೆಗಳ ಅತಿಯಾದ ಮಳೆ ಆಗಿದ್ಲಿಂತ್ರ ರಸ್ತೆಗಳು ಹಾಳಾಗಿದ್ ನಿಜ. ಮತ್ ಈ ಪೈಪ್ಲೈನ್ ವರ್ಕ್ ಅವೆಲ್ಲ ನಡೆದಿರೋದ್ಲಿಂತ್ರ 24 ತಾಸು ಕುಡಿಯೋ ನೀರು ಹಳಿಯಾಳಕ್ಕ 24 ಹೊಸ ಪೈಪ್ಲೈನ್ ಆಗಾಕತ್ತೈತಿ ಸರ್. ಅಮೃತ್ 2.0 ಇದರ ನಡಕ 70 ಕೋಟಿ ಅನುದಾನ ಅಂತಂದ ಅದನ್ನ ಹೊಸ ಪೈಪ್ಲೈನ್ ಮಾಡಾಕತ್ತಾರ ಸರ್. ಬಹುಗ್ರಾಮ್ ಕುಡಿಯೋ ನೀರು ಯೋಜನೆ, ಆಮ್ಯಾಗ ಏತಿ ನೀರಾವರಿ ಯೋಜನೆ, ಇವೆಲ್ಲ ಟ್ರಯಲ್ ರೌಂಡ್ ಮುಗ್ದಾವ್ ಸರ್. ಈ ಮಾರ್ಚ್ ಒಳಗೆ ಎಲ್ಲಾನು ಸ್ಟಾರ್ಟ್ ಆಗ್ತಾವ. ಹಂಗಾಗಿ ರಸ್ತೆಗಳ ಮಳೆಯಿಂದ ಪ್ಲಸ್ ಈ ಕಾಮಗಾರಿಯಿಂದ ಹಾಳಾಗ್ಯಾವ. ಮತ್ ಯಾವ ರಸ್ತೆಗಳು ಹಾಳಾಗ್ಯಾವಲ್ಲ ಸರ್, ಎಲ್ಲಾ ರಸ್ತೆಗಳು ಸ್ಯಾಂಕ್ಷನ್ ಆಗ್ಯಾವ ಸರ್. ಸೊ ಮಳೆಗಾಲ ಇದ್ದಿದ್ದ ಸಾಹೇಬ್ರನ್ನ ಈ ಮಳೆಗಾಲ ಮುಗಿದ ನಂತರ ಮಾಡ್ರಿಲ್ಲ ಮತ್ತೆ ರಸ್ತೆ ಹಾಳಾಗ್ತಾರ ಅನ್ನೋದಕ್ಕೆ ಈಗೆಲ್ಲ ಕಾಮಗಾರಿ ಸ್ಟಾರ್ಟ್ ಆಗತ್ತ ಸರ್. ಹೇಳಿ ಸರ್, 2.5 ವರ್ಷದಲ್ಲಿ ಅವ್ರ ಕೆಲಸ ಹೇಗಿದೆ? ನಿಮ್ಮ ಎಂ.ಎಲ್.ಎ ಅವರು ತೃಪ್ತಿ ತಂದಿದೆ ಸರ್? ತೃಪ್ತಿ ತಂದಿದೆ ಸರ್, ಬಹಳ ಒಳ್ಳೆ ಕೆಲಸ ಸರ್. 2.5 ವರ್ಷ ಅಲ್ಲ ಸರ್, ಈಗ ಸುಮಾರು ಒಂದು 30-40 ವರ್ಷದಿಂದ ಅವ್ರೇನ್ ಮಾಡ್ತಾ ಇದಾರಲ್ಲ ಕಾರ್ಯಕ್ರಮ, ಇದು ಅಭಿವೃದ್ಧಿಗಳು ಎಲ್ಲ ಸುಸಜ್ಜಿತವಾಗಿ ರಸ್ತೆ ಆಯ್ತು, ಹಾಸ್ಟೆಲ್ಗಳಾಯ್ತು, ಆಮೇಲೆ ನೀರಾವರಿ ಯೋಜನೆ ಆಯ್ತು, ಗ್ರಾಮ ಮಟ್ಟದಲ್ಲಿ ಎಲ್ಲಾ ರಸ್ತೆ ಬಂತ್ರಿ, ಎಲ್ಲಾ ಡಾಂಬರೀಕರಣ ಎಲ್ಲ ಒಳ್ಳೇದಾಗಿ ಮಾಡಿದ್ದಾರೆ. ಈ ಸಲ ಮಳೆಗಾಲ ಸ್ವಲ್ಪ ಹೆಚ್ಚಿಗೆ ಆಗಿದ್ದರಿಂದ ಸ್ವಲ್ಪ ರೋಡ್ಗಳು ಇದಾಗಿದ್ದಾವೆ. ಇನ್ಮೇಲೆ ಈ ಮಾರ್ಚ್ ಒಳಗೆ ಮಾಡ್ತಾರ ಅನ್ನೋದು ನಮ್ದು. ಈ 2.5 ವರ್ಷದಲ್ಲಿ ಅವ್ರ ಕಾರ್ಯ ಯಾವ ರೀತಿ ಇದೆ ಸರ್? ಬಹಳ ಭರವಸೆಗಳ ಕೊಟ್ಟಿದ್ರು, ಅವೆಲ್ಲ ಈಡೇರಿಸ್ತಾ ಇದಾರೆ. ಯಾವ ರೀತಿ ಕ್ಷೇತ್ರದ ಅಭಿವೃದ್ಧಿ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ? ಅವರ ಲೆಕ್ಕಕ್ಕೆ ಅದು ಅಭಿವೃದ್ಧಿ ಅಂತಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಹೊರತುಪಡಿಸಿ ಸ್ವ ಉದ್ಯೋಗಕ್ಕಾಗಿ ಅವರು ಹೇಳ್ಕೊಳ್ಳೋಂಗ್ ಮಾಡ್ಕೊಂಡಿಲ್ಲ. ಮೇನ್ ಇರೋದು ತೊಂದರೆ ಸ್ವ ಉದ್ಯೋಗದಲ್ವಾ. ನಿರುದ್ಯೋಗ ಸಮಸ್ಯೆ ಇನ್ನೂ ತಾಂಡವ ಆಡ್ತಾ ಇದೆ ನಮ್ಮ ಹಳೆಯಾಳ ತಾಲೂಕಿನಲ್ಲಿ. ಅದು ಇಂಪಾರ್ಟೆಂಟ್ ಆಗಿದೆ. ಇದ್ರೊಳದ ವಿಷಯಗಳು ನಾರ್ಮಲಿ ಅದು ಲೆಕ್ಕಕ್ಕೆ ಯಾರು ಅದು ಆಗ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಮನುಷ್ಯನಿಗೆ ಬೇಕಾಗಿದ್ದು ಯಾವುದು? ಅದು ಸ್ವ ಉದ್ಯೋಗ ಜೀವನಕ್ಕಾಗಿ. ಅದರಿಂದ ಬಹಳ ಹಿಂದೆ ಬಿದ್ದ ನಮ್ಮ ಇನ್ನೂವರೆಗೂ ಅದು ಆಗ್ಬೇಕಷ್ಟು ಸರ್. ಅವರು ನಿರೀಕ್ಷೆ ಎಲ್ಲ ಬಹಳ ಇತ್ತು. ನಿರೀಕ್ಷೆ ಹೆಂಗಿದೆ ಸರ್? ಹಾಗೆ ಕೊಡ್ತಾರೆ. ನಿರೀಕ್ಷೆಗಳು ಹೇಳ್ಕೊಂಡಂಗೆ ಯಾವುದೂ ಆಗ್ಲಿಲ್ಲ. ಮೇನು ಅವ್ರ ಲೆಕ್ಕದಲ್ಲಿ ವಿಚಾರ ಮಾಡಿದಾಗ ನಮ್ಮ ಇಂಡಸ್ಟ್ರಿಗಳು ಇಂಪಾರ್ಟೆಂಟ್ ಆಗ್ತಾ ಇತ್ತು. ಯಾಕಂದ್ರೆ ಅವ್ರ ಅಂಡರ್ನಲ್ಲಿ ಇತ್ತಲ್ವಾ, ಅದು ಆಗ್ಲಿಲ್ಲ ಹೇಳ್ಕೊಂಡಂತ. ಈ ಸಾಕಷ್ಟು ಜನಗಳು ಇವತ್ತಿಗೂ ಸ್ವ ಉದ್ಯೋಗ ಅಂತಂದ್ರೆ ಏನೋ ಕೂಲಿ ಕೆಲಸದಲ್ಲಿ ನಾವು ಹೇಳ್ಬೇಕಂದ್ರೆ ನಮ್ದು ಒಂದು ತೆರಗಾಂವ್, ಅದು ಏನೋ ತೋಟಗಾರಿಕೆ ನಡೆದಿದೆ. ಅದೊಂದು ಇದೆ ಅಂತೇಳಿ ದೊಡ್ಡ ಒಂದು ಗ್ರಾಮೀಣ ಪ್ರದೇಶವಾಗಿದ್ದು
ಅದರಿಂದ ಇವತ್ತು ಅಲ್ಲಿ ಕೂಲಿ ಅನ್ನೋದು ನಡೀತಾ ಇದೆ. ಅದರ್ವೈಸ್ ಬಿಟ್ರೆ ಈಗಿನ ಒಂದು ಲೆಕ್ಕ ತೆಗೆದಲ್ಲ ಮೊದಲಿನಂತೆ ಯಾವ ಕೆಲಸಗಳಿಲ್ಲ. ಇಂಡಸ್ಟ್ರಿಗಳ ಅವಶ್ಯಕತೆ ಇದೆ ನಮ್ಮ ಭಾಗದಲ್ಲಿ, ಅದು ಆಗಬೇಕು. ಅದು ಯಾರೇ ಆಗಿದ್ದರೂ ಮಾಡಿದ್ರೂ ಒಳ್ಳೇದಾಗುತ್ತೆ. ಮಾಡಿದ್ದಾರೆ, ಚಲೋ ಮಾಡಿದ್ದಾರೆ. ಆದ್ರೆ ನಿರುದ್ಯೋಗಿಗಳು ಹೆಚ್ಚಿಗೆ ಸ್ವಲ್ಪ ಇದಾಗಿದ್ದಾರೆ. ಅವ್ರೇನು ಕೆಲಸ ಅಷ್ಟೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಸಮಸ್ಯೆಗಳು ಭಾಳ ಇದೆ ಇಲ್ಲಿ. ರಸ್ತೆ ಸಮಸ್ಯೆ, ಹಳ್ಳಿಗಳಲ್ಲಿ ರಸ್ತೆ ಬರಬರಿಲ್ಲ. ಆ ರಸ್ತೆಗಳ ಸಮಸ್ಯೆ ಭಾಳ ಇದೆ ಇಲ್ಲಿ. ಅದೆಲ್ಲ ಅವ್ರು ಸರಿಪಡಿಸಬೇಕು. ಕೆಲಸ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಮತ್ತೆ ಇದು ಶುಗರ್ ಫ್ಯಾಕ್ಟ್ರಿ ಆಗಿದೆ, ಎಲ್ಲ ಅಲ್ಲೂ ಕೆಲಸ ಮಾಡಿದ್ದಾರೆ. ಮತ್ತೆ ರಸ್ತೆಗಳು ಸ್ವಲ್ಪ ಚಲೋ ಆಗಿಲ್ಲ. ಕೆಲವು ಹಳ್ಳಿಗಳು ರಸ್ತೆ ಹೊಡೆದು ಹೋಗ್ತಾ ಇದೆ, ಅದು ಸರಿ ಮಾಡಿಸ್ಬೇಕು. ಈಗ 9ನೇ ಬಾರಿ ಸರ್ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಅವರೇ MLA ಆಗಿರೋದು. ಈ ಸತಿ ಗೆಲ್ಸ್ಬೇಕಾದ್ರೆ ಬಹಳ ನಿರೀಕ್ಷೆ ಇತ್ತಲ್ಲ ನಿಮಗೆ, ಇವೆಲ್ಲ ಹೆಂಗೆ ಈ ಸತಿ ಈಡೇರಿಸ್ತೀರಾ ಏನು? ಈಡೇರಿಸಿದ್ದಾರೆ, ಕೆಲವರಿಗೆ ಈಡೇರಿಸಿದ್ದಾರೆ. ಕೆಲವು ಅಭಿಪ್ರಾಯಗಳು ಇರ್ತಾವಲ್ಲ, ಈಡೇರಿಸಿಲ್ಲ ಅಂತ ಹೇಳಿ ಮಾಡಿದ್ದಾರೆ. ಕೆಲಸ ಅವರೇ ಮಾಡಿದ್ದಾರೆ. ಕೆಲಸ ಮಾಡುವಂಥ ವ್ಯಕ್ತಿ ಅಂತ ಈ ಸಲ ಆರಿಸಿ ಬಂದಾರ ಅವರು ಹೇಳ್ತೀರಿ. ನೀವು ಈಗ 9ನೇ ಸಲ ಅವರು ಮೊದಲು ಕೆಲಸ ಮಾಡುವಂಥ ವ್ಯಕ್ತಿನ ಮೊದಲು ಕೋರ್ಟ್ನ ವಕೀಲರಿದ್ದರು. ನಾವು ಕೋರ್ಟ್ ಸಿಬ್ಬಂದಿನ ರಿಟೈರ್ಡ್ ಆಗಿರ್ತೀವಿ, ನಾವು ನೋಡ್ತಾ ಇದ್ದೀವಲ್ಲ, ಒಳ್ಳೆ ಗುಣ ಇದ್ರು ಕೆಲಸ ಚಲೋ ಮಾಡ್ತಾರೆ. ಅಲ್ಲಿ 10ಕ್ಕೆ ಅವ್ರಿಗೆ ಮಾರ್ಕ್ಸ್ ಕೊಡೋದಿದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತೀರ ಅವ್ರ ಕೆಲಸ ನೋಡಿ? ಅವ್ರಿಗೆ 8 ಮಾರ್ಕ್ಸ್ ಕೊಡ್ಬೋದು. ದೇಶಪಾಂಡೆ ಸಾಹೇಬ್ರು 2.5 ವರ್ಷದಿಂದ ಗೆದ್ದಿದ್ರು ಇಲ್ಲಿ. ಅವ್ರು ಯಾವ ರೀತಿ ಕೆಲಸ ಮಾಡ್ತಿದಾರ, ಕೊಟ್ಟ ಭರವಸೆ ಎಲ್ಲ ಈಡೇರಿಸ್ಯಾರ, ಯಾವ ರೀತಿ ಕೆಲಸ ಇದೆ? ಎಲ್ಲಾ ರೀತಿದ ಐತ್ರಿ ಕೆಲಸ. ನಾವೇನ ಎಲ್ಲಾ ರೀತಿನೂ ಇದು ಮಾಡ್ತೇವಿ ಬಿಡ್ರಿ. ಅವ್ರಿ ಹಂಗೇನಿಲ್ಲ. ಈಗೇನ್ ಜಾತ್ರೆಗಿಂತ ಮೊದ್ಲು ಮಾಡೋ ರೋಡ್ ರೀ ಈಗ ಮಾಡಾಕತ್ತಾರ್ರಿ. ಅದು ರೋಡ್ ನಮ್ಮ ಊರಾಗ್ರೇನು ಬಾಳ ಸಮಸ್ಯೆ ಐತ. ಅದೆಲ್ಲಾ ರೋಡ್ ಅವ್ರು ಮಾಡೇ ಇಲ್ಲ ಬಿಡ್ರಿ. ಈಗೇನ್ರ ಸ್ವಲ್ಪ ಇದು ಮಾಡ್ಯಾನ ನೋಡ್ರಿ ಅವ್ರು. ಈಗ 9 ಬಾರಿ ಅವ್ರು MLA ಆಗ್ಯಾರ. ಬಹಳ ನಿರೀಕ್ಷೆ ಇತ್ತು ಅವ್ರನ್ನ ಗೆಲ್ಸ್ಬೇಕಾರೆ. ಹೌದ್ರಿ, ಆತ್ರಿ. ಮತ್ತ ಅವ್ರ ಕೆಲಸ ನಮ್ ಸರಿಯಾಗಿ ಮಾಡ್ಲಿಲ್ಲಲ್ರಿ. ಈಗ ಹೋದ್ರ ಅವ್ರ ಮನಿ ಮಠ ಹೋದ್ರ ಅವ್ರಿಗೆ ನಮಗ್ ಏನ್ರ ಅಂದ್ ಕಳ್ಸಿಬಿಡಾತಾರ್ರಿ ಅವ್ರು. ಕಳೆದ 2.5 ವರ್ಷದಿಂದ ಇಲ್ಲಿ ಚುನಾವಣೆ ನಡೆದಿತ್ತು. RV ದೇಶಪಾಂಡೆ ಅವರು ಶಾಸಕರಾಗಿ ಇಲ್ಲಿ ಆಯ್ಕೆಯಾಗಿದ್ರು. ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ರು. 2.5 ವರ್ಷದಲ್ಲಿ ಅವ್ರು ಏನ್ ಕೆಲಸ ಮಾಡ್ಯಾರ ಸರ್? ನಿಮ್ಮ ಜನರೆಲ್ಲ ಭರವಸೆ ಈಡೇರಿಸ್ತೀರಾ ಜನರದ್ದು? ಕೆಲಸ ಮಾಡಕತ್ತಾರ, ಅವರು ಕೆಲಸ ಮಾಡ್ತಿದ್ದಾರೆ. ಅವ್ರು ಗೌರ್ಮೆಂಟ್ ಆದ್ರೆ ಹಳ್ಯಾಳು, ಅವ್ರು ದೇಶಪಾಂಡೆ ಗೌರ್ಮೆಂಟ್ ಹಳ್ಯಾಳು. ಬೇರೆದವ್ರು ಯಾವ್ದು ಇನ್ ಭರೋಸೆ ಇಲ್ಲ. ಅವ್ರು ಚೆನ್ನಾಗಿ ಮಾಡತ್ತಾರ. ಬಹಳ ನಿರೀಕ್ಷೆ ಇತ್ತು 9ನೇ ಬಾರಿ ಗೆಲ್ಸ್ಬೇಕಾದ್ರೆ. ನಿರೀಕ್ಷೆ ಎಲ್ಲ ಈಡೇರ್ತಿದೆ ಏನು? ಈ ಬಡವ್ರಿಗೆ ಸಹಾಯ ಮಾಡತ್ತಾರ, ಅವರು ಒಳ್ಳೆ ಕೆಲಸ ಮಾಡತ್ತಾರ. ಏನೇನ್ ಕೆಲಸ ಮಾಡ್ಯಾರ ಸರ್? ಈಗ ನೋಡ್ರಿ, ಬಡವ್ರಿಗೆ ಪ್ಲಾಟ್ ಕಟ್ಟಾರು, ಅಲ್ಲ ಅಭಿವೃದ್ಧಿ ಮಾಡತ್ತಾರು, ಪ್ಲಾಟ್ ನ ಕೆಲಸ ಮಾಡತ್ತಾರು. ಕೆಲವು ಕೆಲಸ ಮಾಡ್ಕೊಂತ ಭರವಸೆ ಕೊಟ್ಟಾರ ಅವರು. ಹಳ್ಳ ನೋಡಿ ನೀರ ಎಲ್ಲಾ ಜನರಿಗೆ ನೀರು ತಲುಪಿಸಿದಾರ. ಅವರು ಕುಡಿಯಾಕ ನೀರು ಕೊಟ್ಟಿದಾರ. ಮೊದಲಿನ ಮಾತು ಅವ್ರ ಪ್ರಿಂಟ್ನಾಗನೇ ಬಂದೈತೆ ನೀರು. ಒಳ್ಳೆ ಕೆಲಸ ಮಾಡ್ಯಾರ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವ್ರ ಕೆಲಸ ನೋಡಿ? 10ಕ್ಕೆ ಮಾರ್ಕ್ಸ್ ನಂತರ ಬೆಲೆ 10ಕ್ಕೆ. ಕಳೆದ 2.5 ವರ್ಷದಿಂದ ಇಲ್ಲಿ ಚುನಾವಣೆ ನಡೆದಿತ್ತು. RV ದೇಶಪಾಂಡೆ ಅವರು ಇಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಬಹಳ ಭರವಸೆಗಳನ್ನೆಲ್ಲ ಕೊಟ್ಟಿದ್ರು. ಈಡೇರಿಸ್ತಾ ಇದ್ದಾರೆ. ಹೆಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀರಾ ಏನ್ ಸರ್? ಅಲ್ಲ ಸರ್, ಅವ್ರು ಎಲ್ಲರೂ ಒಳ್ಳೆ ಕೆಲಸ ಮಾಡ್ಯಾರ. ಮೊದಲು ಇಲ್ಲಿ ಯಾವ್ದು ಮಾರ್ಕೆಟ್ನ್ಯಾಗ ಆಗ್ಲಿ, ಯಾವ್ದು ಓಣಿನ್ಯಾಗ ಆಗ್ಲಿ, ಮೊದಲು ಲೈಟ್ ಗಿಟ್ನು ಇದ್ದಿಕ್ಕಿಲ್ಲ, ಓಣಿನ್ಯಾಗ ನಳ ನೀರು ಇದ್ದಿಕ್ಕಿಲ್ಲ. ಅವ್ರು ಒಳ್ಳೆ ಕೆಲಸ ಮಾಡ್ಯಾರ. ಕೆಲಸ ಅಂತೂ ಅಭಿವೃದ್ಧಿ ಏನಾಗಿಲ್ಲ ಇನ್ನು ಮಟ್ಟ ಏನಿಲ್ಲ. ಆಮ್ಯಾಗ ಈಗ ದಂಧೆ ಒಳಗೆ ಮಾಡ್ಬೇಕಂತ ಹೇಳಿದ್ರೆ ಎಲ್ಲ ಇದ ಕೊಟ್ಟಾರಲ್ಲ, ಅವರು ಗ್ಯಾರಂಟಿ ಕೊಟ್ಟಾರಲ್ಲ. ಅದ್ರಲ್ಲಿ ನಮ್ಮ ಈ ತಾಲೂಕು ಪ್ಲೇಸ್ನವರಿಗೆ ಎಲ್ಲ ಹೊಡ್ತಾ ಕುಂತಿದ್ದೆ ಬಿಸ್ನೆಸ್ ಒಳಗೆ. ಎಲ್ಲರೂ ಏನ್ ಮಾಡ್ತಾರ, ಹಳ್ಳಿ ಮಂದಿ ಆಗ್ಲಿ, ಶೇರ್ ಸಿಟಿ ಒಳಗೆ ಎಲ್ಲ ಸಿಟಿ ಒಳಗೆ ಹೋಗಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಬಸ್ ಫ್ರೀ ಅಂತ ಹೇಳಿ. ಇದಕ್ಕೆ ಆಮ್ಯಾಗ ನಾವು ಏನ್ 100ಕ್ಕೆ 70% ಈಗ ಕಡಿಮೆ ಆಗಿದೆ ಈಗ ವ್ಯಾಪಾರ ಎಲ್ಲ. ಬಸ್ ಫ್ರೀ ಅಂತ ಎಲ್ಲರೂ ವ್ಯಾಪಾರ ಎಲ್ಲ ಸಿಟಿ ಒಳಗೆ ಹೋಗ್ತಾರೆ ದೊಡ್ಡ ದೊಡ್ಡಗೆ. ಈಗ 9ನೇ ಬಾರಿ ಅವ್ರು MLA ಆಗಿರೋ ಸರ್. ಬಹಳ ನಿರೀಕ್ಷೆ ಇಟ್ಕೊಂಡಿದ್ರೆ ನಿರೀಕ್ಷೆ ಈಡೇರ್ತಿದೆ ಏನು? ಮೇಲಿಂದ ಹೆಂಗ್ ಬರುತ್ತೆ ಇವ್ರು ಹೆಂಗ್ ಮಾಡ್ತಾರಲ್ಲ, ದೇಶಪಾಂಡೆ ಅವರಿಗೆ ಮೇಲಿಂದ ಹೆಂಗ್ ಬರುತ್ತೆ ಆಮೇಲೆ ತೆಗೆದು ಇವ್ರು ಮಾಡ್ತಾರೆ. ಅಲ್ಲಿಂದೆಲ್ಲ ಸ್ಯಾಂಕ್ಷನ್ ಆಗಿ ಬಂದ್ರೆ ಇವರು ಸ್ಯಾಂಕ್ಷನ್ ಮಾಡ್ಕೊಡ್ಲಿಕ್ಕೆ ಏನ್ ದೊಡ್ಡ ಮಾತಿಲ್ಲ, ಕೊಡ್ತಾರೆ, ಹಂಗೇನಿಲ್ಲ. ಆದ್ರೂ ಇದೆ ಅಭಿವೃದ್ಧಿ ಸ್ವಲ್ಪ ಹೆಚ್ಚು ಕಡಿಮೆ. ಈಗಾಗಲೇ ಶಾಸಕರು 9 ಬಾರಿ ಈ ಕ್ಷೇತ್ರದಿಂದ ಆರಿಸಿ ಬಂದಿದ್ದಾರೆ. ಯಾಕಂದ್ರೆ ಅವರು ಮಾಡತಕ್ಕಂತ ಪ್ರಗತಿಯನ್ನ ಜನ ಮನಗಂಡಿದ್ದಾರೆ. ಮತ್ತು ಇಡೀ ಕ್ಷೇತ್ರ ಕಾರವಾರ ಜಿಲ್ಲೆ ಹಿಡಿದು ತನ್ನ ಮತಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಸಾಹೇಬರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಸತತ 9 ಬಾರಿಗೆ ಅವರ ಜನರು ಆಶೀರ್ವದಿಸಿದ್ದಾರೆ. ಏನ್ ಕೆಲಸ ಮಾಡಿದಾರೆ ಸರ್? ಈಗ ನೀವು ನೋಡ್ರಿ, ಎಲ್ಲಾ ಕಡೆ ಮೊದಲು ಶುಗರ್ ಫ್ಯಾಕ್ಟರಿ ಅಂತಂದ್ರು, ಅದರಿಂದ ಸಾಕಷ್ಟು ರೈತರಿಗೆ ಅನುಕೂಲ ಆಗಿದೆ. ಆಮೇಲೆ ನೀರಾವರಿ ಯೋಜನೆ ಆಗಲಿ, ಆಮೇಲೆ ಎಲ್ಲಾ ಕಟ್ಟಡಗಳು, ಎಲ್ಲಾ ಸರ್ಕಾರಿ ಕಟ್ಟಡಗಳು ಇವತ್ತು ಹಳ್ಯಾಳದಲ್ಲಿ ನೀವು ರೌಂಡ್ ಹೊಡಿರಿ, ಎಲ್ಲಾ ಸರ್ಕಾರಿ ಕಟ್ಟಡಗಳು ಸ್ವಂತ ಇದಾವ್ರಿ. ಅವೆಲ್ಲ ರಿನೋವೇಷನ್ ಮಾಡಿಸಿ ಒಳ್ಳೆ ಸುಸ್ಥಿತಿಯಲ್ಲಿ ಎಲ್ಲ ಮಾಡಿದ್ದಾರೆ. ಅದೇ ರೀತಿ ಖೇಲೋ ಇಂಡಿಯಾದಲ್ಲಿ ನಮ್ಮ ಶಿವಾಜಿ ಹೈಸ್ಕೂಲ್ ಗ್ರೌಂಡ್ ಆಗಲಿ, ಆಮೇಲೆ ಕಟ್ಟಡವಾಗಲಿ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ಹೀಗಾಗಿ ಶಾಸಕರ ಮೇಲೆ ಜನ ವಿಶ್ವಾಸ ಇಟ್ಟು ಅವರನ್ನು ಆರಿಸ್ತಾ ಇದ್ದಾರೆ. ಇನ್ನು 2 ವರ್ಷದಲ್ಲಿ ಏನೇನ್ ಮಾಡ್ಬೇಕಂತ ಸರ್?
ಈಗಾಗಲೇ ಹಳೆಯಾಳದ ಸ್ವಲ್ಪ ರಸ್ತೆಗಳು UGD ಕಾಮಗಾರಿ ಅಥವಾ ಬೇರೆ ಬೇರೆ ಕಾಮಗಾರಿಯಿಂದ ಸ್ವಲ್ಪ ರಸ್ತೆಗಳು ಹದಗೆಟ್ಟಿವೆ. ಅದನ್ನೆಲ್ಲ ದುರಸ್ತಿ ಮಾಡಿ ಎಲ್ಲ ಅದೇ ಫಂಡ್ ಅನುದಾನನೂ ಅವ್ರು ಬಿಡುಗಡೆ ಮಾಡಿಸಿದ್ದಾರೆ. ಬಟ್ ಮಳೆಗಾಲ ಇರೋದ್ರಿಂದ ವರ್ಕ್ ಇನ್ನೂ ಪ್ರಾರಂಭ ಆಗಲಿಲ್ಲ. ಮಳೆಗಾಲ ಮುಗಿದ್ಮೇಲೆ ಅವೆಲ್ಲವನ್ನ ಮಾಡಿಸ್ತಾರೆ. 2 ವರ್ಷದಲ್ಲಿ ಈಡೇರಿಸಿದ್ದಾರೆ, ಏನೇನ್ ಕೆಲಸ ಮಾಡಿದ್ದಾರೆ ಸರ್? ಈಗ ಶಿಕ್ಷಣಕ್ಕಾಗಿ ಎಷ್ಟೋ ಶಾಲೆಗಳು ಈ CSR ಫಂಡದಲ್ಲಿ ಅದನ್ನು ಸಹ ಮಂಜೂರು ಮಾಡಿ ಬಹಳಷ್ಟು ಮಾಡಿದ್ದಾರೆ, ಉದ್ಘಾಟನೆ ಆಗಿದೆ. ಆ ನಂತರ ಇವು ಅಂಗನವಾಡಿಗಳು ಪ್ರತಿಯೊಂದು ಊರಲ್ಲಿ ಅಂಗನವಾಡಿಗಳಿದೆ. ಎಷ್ಟೋ ಅಂಗನವಾಡಿಗಳ ಬಿಲ್ಡಿಂಗ್ಗಳು ಇದ್ರಿಕಿಲ್ಲ, ಅದನ್ನು ಸಹ CSR ಹಂತದಲ್ಲಿ ಅದನ್ನು ಸಹ ಮಾಡಲಿಕ್ಕೆ ಬಹಳಷ್ಟು ಕಡೆ ಅರಣ್ಯ ಇಲಾಖೆ ಇದ್ರೂ ಕೂಡ ಅವರನ್ನ ವಿಶ್ವಾಸಕ್ಕೆ ತಗೊಂಡು ಅಲ್ಲೇ ಸಹ ಜಾಗ ಕೊಟ್ಟು ಬಹಳಷ್ಟು ಕಡೆ CSR ಅದು ಸಹ ಮಾಡಿದ್ದಾರೆ. ಮತ್ತು ಮಾಡ್ಲಿಕ್ಕೆ ಮತ್ತೊಂದು ಸ್ವಲ್ಪ ಉಳಿದಿದ್ದು ಸ್ವಲ್ಪ ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅವ್ರ ಕೆಲಸ 10ಕ್ಕೆ 10 ಮಾರ್ಕ್ಸ್ ಕೊಟ್ಟರು ಕಡಿಮೆನೆ ಸೈಬರ್ಗೆ ನಮ್ಮ. ಸರ್, ಈಗ ರಾಜ್ಯದಲ್ಲಿ ದೇಶಪಾಂಡೆ ಆಯ್ಕೆ ಆಗಿದ್ರು ಈ ಕ್ಷೇತ್ರದಿಂದ, ಸರ್ಕಾರ ಸಹ ಬಂದಿದೆ. ಒಂದಿಷ್ಟು ಗ್ಯಾರಂಟಿಯಿಂದ ಅನುದಾನ ಸಮಸ್ಯೆ ಆಗ್ತಿದೆ, ರಸ್ತೆ ಆಗ್ತಿಲ್ಲ ಅಂತೆಲ್ಲ ಒಂದಿಷ್ಟು ಆರೋಪಗಳು. ದೇಶಪಾಂಡೆ ಅವರ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಸರ್ ಇಲ್ಲಿ? ಮೊದಲನೇದಾಗಿ ದೇಶಪಾಂಡೆ ಅವರು ಯಾಕೆ ಆರಿಸಿ ಬರ್ತಾರಂತ ನೀವು ಕೇಳಿದ್ರೆ ಬಹಳ ಚಲೋ ಆಗ್ತದೆ. ಯಾವುದೇ ಜಾತಿ ಮತ ಪಂಥ ಯಾವುದೂ ಇಲ್ಲದೆ 10 ಬಾರಿ ಚುನಾವಣೆ ಒಳಗೆ ಆ ವ್ಯಕ್ತಿ ಆರಿಸಿ ಬರ್ತಾರಂದ್ರೆ ಅವ್ರು ಕೆಲಸ ಮಾಡ್ತಾರ ಅನ್ನೋದು ಒಂದೇ ಕಾರಣದಿಂದ. ಅವರ ಜೀವನ ಬುದ್ಧಿನ ಜನರ ಕಲ್ಯಾಣ ಮತ್ತು ಕೆಲಸ ಮಾಡ್ತಾರಂದ. ಅಂಗನವಾಡಿಯಿಂದ ಹಿಡಿದ ಇಂಜಿನಿಯರಿಂಗ್ ಕಾಲೇಜ್ವರೆಗೆ IT ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಹುಡುಗರಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು ಫಸ್ಟ್ ಕೆಲಸ. ಆರೋಗ್ಯವನ್ನ ನೋಡಿರ್ಬೇಕು ನೀವು ಇಲ್ಲಿ ಬೇಕಾದ್ರೆ, ಆಸ್ಪತ್ರೆಗಳನ್ನ ನೋಡ್ರಿ. ಇಲ್ಲಿ ಆರೋಗ್ಯ, ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯ ಕರ್ನಾಟಕದ ಅಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲೇ ಒಂದು ಚಿಕ್ಕೆ ಆಗಿ ಹಳ್ಯಾಳನ್ನು ಗುರುತಿಸ್ತಕ್ಕಂಥ ವ್ಯಕ್ತಿತ್ವವನ್ನ ಮಾಡಿದಾರೆ. ಬೆಂಗಳೂರು ಒಳಗೆ ಹೋಗಿ ನಾವು ಹಳ್ಯಾಳ ಏನಂತ ಕೇಳಿದ್ರೆ ಎಲ್ಲಿ ಹಳ್ಯಾಳ ಅಂತ ಕೇಳಿದಾರ, ದೇಶಪಾಂಡೆ ಅವ್ರೂರಾ ಅಂತ ಕೇಳುವ ಮಟ್ಟಿಗೆ ಉತ್ತುಂಗ ಶಿಖರಕ್ಕೆ ಇನ್ನೂ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಇನ್ನು 2.5 ವರ್ಷ ಇದೆ ಸರ್, ಏನೇನ್ ಮಾಡ್ಬೇಕಂತ? ದೇಶಪಾಂಡೆ ಸಾಹೇಬ್ರ ಬೇರೆದವ್ರಂಗ ಹೇಳಿ ಮಾಡೋರಲ್ಲ, ಮಾಡಿ ತೋರ್ಸವ್ರು. ಮತ್ತೆ ನಾ ಮಾಡೀನಿ ಅಂತೇಳಿ ಎಂದೂ ಅವ್ರ ಜಂಬ ಕಚ್ಕೊಳ್ಳೋ ಅದಲ್ಲ, ತಮ್ಮ ಬೆನ್ನನ್ನು ತಾವು ಎಂದೂ ಬಳಸ್ಕೊಳ್ಳೋದಿಲ್ಲ. ಆ ಜನರಿಗೆ ಗುರ್ತೈತಿ, ಆ ಜನರ ಆತ್ಮವಿಶ್ವಾಸದಿಂದನೇ ಅವರು ಪ್ರತಿ ಸರ್ತಿ ಆರಿಸಿ ಕಳಿಸ್ತಾರೆ. ಸಾಕಷ್ಟು ನಿರೀಕ್ಷೆಗಳಿತ್ತು ಜನರದ್ದು, ಈಡೇರಿಸ್ತಾರ ಏನ್ ಸರ್? ಹಿಡಿಸ್ತಾ ಇರ್ತಲ್ಲ. ಎಲ್ಲ ಈಗ 2.5 ವರ್ಷ ಚುನಾವಣೆ ಇದ್ರು ಸಹ ನಮ್ಮ ಅವರು ಚುನಾವಣೆ ಆರಿಸಿ ಬಂದ್ಲು ಸರ ಎಲ್ಲಾ ಕೆಲಸ ನಮ್ಮ ಹಳೆಯ ತಾಲೂಕಲ್ಲಿ ಆಗಿದೆ. ಒಂದು ಮಾದರಿ ತಾಲೂಕ ಅಂತ ಹೇಳಿ ಈ ಎಲ್ಲಾ ಆಜುಬಾಜು ತಾಲೂಕ ನೋಡಿದ್ರೆ ನಮ್ಮ ಹಳೆಯ ತಾಲೂಕಂದ ಅಭಿವೃದ್ಧಿ ಎಲ್ಲೂ ಆಗಿಲ್ಲ. ಸ್ಕೂಲ್ ಇರ್ಲಿ, ಕಾಲೇಜ್ ಇರ್ಲಿ, ಅಭಿವೃದ್ಧಿ ರಸ್ತೆ ಇರ್ಲಿ, ನೀರಾವರಿ ಯೋಜನೆ ಇರ್ಲಿ, ಮತ್ತು ರೈತರಿಗೆ ಎಲ್ಲಾ ಕೆರೆ ತುಂಬುವುದು ಯೋಜನೆ ಇರ್ಲಿ, ಹೂಳು ಎತ್ತುವುದು, ಮಣ್ಣು ತೆಗೆದು ಎಲ್ಲಾ ಹೊಲಗಳಿಗೆ ಅವರು ಅದು ಫ್ರೀ ಆಗಿ ಯೋಜನೆ ಹಾಕಿ ಎಲ್ಲಾ ರೈತರಿಗೆ ಮಾಡಿಕೊಡಿದ್ದಕ್ಕೆ ಅದರಿಂದ ರೈತರು ಒಂದು ಎಕರೆಗೆ ಸುಮಾರು ಒಂದು 40 ರಿಂದ 50 ಟನ್ ಕಬ್ಬನ್ನ ಬೆಳೆತಿದ್ದಾರೆ. ಸನ್ಮಾನ್ಯ ಶ್ರೀ RV ದೇಶಪಾಂಡೆ ಅವರು ಮಾಡಿದ ಆ ಕಾರ್ಯದಿಂದ ಹೇಳ್ಬಾರ್ದು. ಆತರ ಅವ್ರು ಯಾವುದೋ ಒಂದು ಕೆಲಸ ಮಾಡ್ಬೇಕಂತ ಹೇಳಿ ಮಾಡಲ್ಲ, ಅರ್ಜೆಂಟ್ ಮಾಡ್ಬಿಡ್ತಾರೆ. ಯಾವ್ದೊಂದಿರ್ಲಿ, ಈಗಾಗಲೇ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮಾಡ್ಲಿಲ್ಲ ಅನ್ನೋದು ಏನೂ ಇಲ್ಲ ಸರ್. ಬಾಕಿ ಇದೆ ಅಂದ್ರೆ ಏನೂ ಇಲ್ಲ. ಯಾಕಂದ್ರೆ ಈಗ ಸಾಕಷ್ಟು ಮನೆಗಳು ಮಾಡಿದ್ದಾರೆ, ಗಾರ್ಡನ್ಗಳು ಬೇಕಾದಂಗ ನೀವು ಹೋಗಿ ನೋಡ್ಬೋದು, ನಾವು ಬೇಕಾದ್ರೆ ತೋರಿಸ್ತೀವಿ. ಆ ತರ ಗಾರ್ಡನ್ಗಳಿದೆ. ರಸ್ತೆ ಈಗೇನೋ ಒಂದ್ ಸ್ವಲ್ಪ ಇದಾಗಿದೆ. ಸ್ಮಶಾನಗಳಂತೂ ನೋಡಿದ್ರೆ ಗಾರ್ಡನ್ ಕಂಡಂಗ್ ಕಾಣ್ತಾವ ಸರ್, ನೀವು ಬಂದು ನೋಡ್ಬೋದು. ಈಗ ಲೇಡೀಸ್ ಗ್ಯಾರಂಟಿಗಳು ತಲುಪ್ಸಕ್ಕೆ ಏನಾದ್ರು ದೇಶಪಾಂಡೆ ಅವ್ರು ಕೆಲಸ ಮಾಡ್ತಾರೆ? ಹೌದು ಸರ್, ಮಾಡ್ತಾರೆ. ಸಾಕಷ್ಟು ಮಾಡ್ತಾರೆ ಸರ್. ಹೆಣ್ಮಕ್ಳಿಗೆ ಯಾವ್ದಕ್ಕೂ ಕಡಿಮೆ ಇಟ್ಟಿಲ್ಲ ಅವರು. ನೀವು 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ದೇಶಪಾಂಡೆ ಅವ್ರಿಗೆ? 10ಕ್ಕೆ 10 ಮಾರ್ಕ್ಸ್ ಕೊಡ್ತೇನೆ ಸರ್ ಅವರಿಗೆ. ಅಂದ್ರೆ ಅಷ್ಟ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್ ಅವರು. ಕೆಲಸ ಮಾಡ್ತೀರಾ? 2 ವರ್ಷದಲ್ಲಿ ಯಾವ ರೀತಿ ಕೆಲಸ, ಏನೇನ್ ಮಾಡ್ಬೇಕಿಲ್ಲ? ಇನ್ನು ಅಭಿವೃದ್ಧಿ ಇಲ್ಲ ಸರ್. ಯಾಕಂದ್ರೆ ನಮ್ಮ ರೋಡ್ ಮತ್ತು ನಮ್ದು ಹಾಸ್ಪಿಟಲ್ ನೋಡಿದ್ರೆ ತೊಂದರೆ ಬಹಳ ಆಗ್ತಾ ಇದೆ ಸರ್. ಇಲ್ಲಿ ನಮ್ಮ ಹಾಸ್ಪಿಟಲ್ ಒಳಗಂತೂ ಸರ್ ಒಂದು ಪೇಷಂಟ್ ಬಂದ್ರೆ ಅದು ಯಾವುದೇ ರೀತಿ ರೆಸ್ಪಾನ್ಸ್ ಆಗಂಗಿಲ್ಲ ಸರ್. ಇಲ್ಲಿ ಹೆರಿಗೆದಂತೂ ಬಂದ್ರೆ ಅವರು ಇಲ್ಲಿಂದ್ರ ದಾಂಡೇಲಿ ಹೋಗು, ಇಲ್ಲಿಂದ್ರ ಧಾರವಾಡ ಹೋಗು, ಈ ತರ ಹೇಳ್ತಾರೆ ಸರ್. ಇಲ್ಲಿ ಬಹಳ ಸಮಸ್ಯೆ ಇದೆ ಸರ್. ಡಾಕ್ಟರ್ ಏನ್ ಮಾಡ್ಬೇಕೀಗ ಅವರು? ಡಾಕ್ಟರ್ ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕು ಸರ್. ಅಲ್ಲಿ ಹಾಸ್ಪಿಟಲ್ ಚಲೋ ಡಾಕ್ಟರ್ಸ್ ಇದ್ ಮಾಡಿ ಆ ಹೆರಿಗೆ ಇದ್ದವ್ರಿಗೆ ಸ್ವಲ್ಪ ಇದ್ ಮಾಡ್ಬೇಕು. ಒಂದ್ ನಾರ್ಮಲ್ ಆಕ್ಸಿಡೆಂಟ್ ಆದಂದ್ರು ಹೋಗ್ರಿ SDM ಹೋಗ್ರಿ, ಇಲ್ಲಾಂದ್ರೆ ನಮ್ದು KMC ಹೋಗ್ರಿ, ಈ ತರ ಹೇಳ್ತಾರೆ ಅವ್ರು. ಹೇಳಲಿಲ್ಲ ದೇಶಪಾಂಡೆ ಅವ್ರ ಹತ್ರ ಇದನ್ನ? ಸರ್ ಬಹಳ ಸಲ ಇದು ಎಲ್ಲ ಆಗಿದೆ ಸರ್. ಅದ್ರ ಚರ್ಚೆ ಬಗ್ಗೆ ಆದ್ರ ಏನ್ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್ ಅವರು. ಸರ್, 2.5 ವರ್ಷದಿಂದ ಇಲ್ಲಿ ಚುನಾವಣೆ ನಡೆದಾಗ RV ದೇಶಪಾಂಡೆ ಅವರು ಆಯ್ಕೆಯಾಗಿದ್ದು, ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ರು. 2.5 ವರ್ಷ ಅವ್ರ ಕೆಲಸ ಹೇಗೆ ತೃಪ್ತಿ ಕೊಟ್ಟಿದೆಯಾ? ಏನೇನು ಕೆಲಸ ಮಾಡ್ಯಾರ ಸರ್? ನೋಡ್ರಿ, ಅವರು ಕೆಲಸ ಮಾಡಿದ್ದು ಒಂದೇ ಎರಡೇ ಅಂತಲ್ಲ, ಇಡೀ ನಮ್ಮ ಹಳೆಯ ಸುರುಣೆ ಆಗೋದಕ್ಕೆ ಕಾರಣಭೂತರೆ ಅವರೇ, ದೇಶಪಾಂಡೆ ಸಾಹೇಬರು. ಒಂದು. ಎರಡನೇ ವಿಷಯ, ಈಗ 9 ವರ್ಷ ಆರಿಸಿ ಬಂದ್ರು ಅವರು. 9 ಸಲ ಆರಿಸಿ ಬಂದಿದ್ದಕ್ಕೆ ನಮ್ಮ ಹಳೆಯಾಳ ಅಪ್ರೂವಲ್ ಆಗೈತಿ. ನಮ್ಮ ಹಳ್ಳಿ ಗ್ರಾಮಾಂತರ ಸತಕ ದೇಶಪಾಂಡೆ ನೆನೆಸಿ ಊಟ ಮಾಡ್ಬೇಕಂತ ಅದೊಂದು ವಿವೇಕ ಇದೆ.
ಈ ವೇಗದಲ್ಲಿ ನಾವು ಅವರಿಗೆ ಉಳಿವಿ ಸಂಸ್ಥೆ ಅದನ್ನು ದೇವರನ್ನು ತಿಳ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಮತ್ತು ಅದಕ್ಕೂ ಹೆಚ್ಚಿನ ನಾವು ಏನು ಹೇಳಕ್ಕೆ ಅಸಾಧ್ಯ. ಯಾಕಂದರೆ ಪ್ರತಿಯೊಂದು ಒಂದು ಮಕ್ಕಳಿಗಾದಿರಲಿ, ಒಂದು ಕಡು ಬಡವರಿರಲಿ, ಒಂದು ಕೂಲಿಕಾರಿರಲಿ, ಅಲ್ಪಸಂಖ್ಯಾತರಿರಲಿ, ಪ್ರತಿಯೊಬ್ಬರಿಗೆ ಕರೆದು ವಿಚಾರ ಮಾಡುವಂಥ ಶಕ್ತಿವಾನ್. ಅಂಥ ಶಕ್ತಿವಾನ್ ಸಿಗಬೇಕಾದ್ರೆ ಏನು ನಮ್ದೊಂದು ಅದೃಷ್ಟ. ಏನ್ ಕೆಲಸ ಮಾಡ್ಬೇಕು ಸರ್? ಇನ್ನು 2.5 ವರ್ಷ ಇದೆ, ಇನ್ನು ಏನೇನ್ ಮಾಡ್ಬೇಕು? ಇನ್ನೂ ಏನು ಇಲ್ರಿ, ಅವ್ರು ಮಾಡುವಂಥದ್ದು ಏನು ಇಟ್ಕೊಂಡೇ ಇಲ್ರಿ. ರೋಡಿಂದು ಕೆಲವೊಂದು ಅವು ಮುಂಜಾರಾಗಿದ್ದಾಗಿದ್ವು, ಅವು ಇನ್ನೂವರೆಗೆ ಸ್ವಲ್ಪ ಕೆಲವೊಂದು ಹಿಂದೆ ಹೋದಾವು, ಕೆಲವೊಂದು ಟೆಂಡರ್ ಆಗಿದ್ದು ಆಗಿಲ್ಲ. ಇಂಥವೆಲ್ಲ ಹಿನ್ನೆಲೆ ಇರಬೇಕು. ಮತ್ತು ಕೆಲವೊಂದು ದವಾಖಾನಿ ಇದ್ರೊಳಗೆ ಏನೋ ಒಂದು ಡಾಕ್ಟರ್ಗಳು ತಪ್ಪು ಮಾಡಿದಕ್ಕೆ ಅದನ್ನು ಪರಿಶೀಲನೆ ಮಾಡಿ ಅವ್ರ ಮ್ಯಾಗ ಅಪಾದನೆ ಮಾಡೋದು ಅದೆಲ್ಲ ತಪ್ಪಲ್ಲ. ಅದಕ್ಕಾಗಿ ಅವ್ರು ಮಾಡೋ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸರ್ 10ಕ್ಕೆ ಅವರಿಗೆ? 10ಕ್ಕೆ 10 ಕೊಡ್ತೇವೆ ನಾವು. ಅವ್ರ ಬಗ್ಗೆ ನಾವು 10ಕ್ಕೆ 10 ಕೊಡ್ತೇವೆ. ಮತ್ತು ಅಂಥವ್ರು ಇಲ್ಲಿ ಇನ್ನೂ ಒಬ್ಬರು ಹುಟ್ಲಿ, ಇನ್ನೂ ನಮ್ಮ ಹಳ್ಯಾಳ ತಾಲೂಕು ಸುಧಾರಣೆ ಆಗಲಿ, ಬೆಳೆದಿಂಗಳಾಗಲಿ ಅಂತೇಳಿ ನಾವು ಹಾರೈಸ್ತೀವಿ. ತುಂಬ ಒಳ್ಳೆಯವರು, ಸುಮಾರು ವರ್ಷದಿಂದ ಸಚಿವರು ಆಗಿದ್ದಾರೆ. ಆಮೇಲೆ ನಮ್ಮ ಹಳೆಯಾಳದಲ್ಲಿ ಬಹಳ ಒಳ್ಳೆ ಹಳೆಯಾಳ, ಜೋರ್ಡಾ, ದಂಡೇಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನೂ ಕೆಲಸಗಳು ಆಗಬೇಕು, ಪ್ರಗತಿಯಲ್ಲಿ ಇದಾವೆ. ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಒಳ್ಳೆ ಕೆಲಸಗಾರರು. ಈಗ 9ನೇ ಬಾರಿ ಅವ್ರನ್ನ ಆಯ್ಕೆ ಮಾಡಬೇಕಾದ್ರೆ ಬಹಳ ನಿರೀಕ್ಷೆ ಇತ್ತು. ನಿಮ್ ಜನರದೆಲ್ಲ ನಿರೀಕ್ಷೆ ಈಡೇರಿದೆಯೇನು? ಈಡೇರಿದೆ. ಒಳ್ಳೆ ಕೆಲಸಗಾರರು, ಯಾರು ಹೋದ್ರು ಅವರು ರೆಸ್ಪಾನ್ಸ್ ಮಾಡಿ ಆ ಜನರಿಗೆಲ್ಲ ಒಳ್ಳೆ ಸಲಹೆ ಸೂಚನೆಗಳನ್ನು ಹೇಳ್ತಾರೆ. ಬಹಳ ಒಳ್ಳೆಯವರು. ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅವರಿಗೆ 10ಕ್ಕೆ? 8%. ಚೆನ್ನಾಗಿದ್ದಾರೆ ದೇಶಪಾಂಡೆ ಅವರು, ಒಳ್ಳೆಯವರು. ಚಲೋ ಅಭಿವೃದ್ಧಿ ಎಲ್ಲ ಆಗಿದೆ. ಅವರು ಚಲೋ ಇದ್ದಾರೆ. ಒಂದು ಸುಮಾರು 10 ಸಲ ಆರಿಸಿ ಬಂದಾರೆ, 9 ಬಾರಿ. ಒಂದ್ಸಲ ಏನೋ ಸೋಲಾಗಿದೆ ಅವರಿಗೆ. ಚಲೋ ಅಭಿವೃದ್ಧಿ ಎಲ್ಲ, ರೋಡ್ ಗಿಡ ಎಲ್ಲ ಚೆನ್ನಾಗಿದೆ. ಏನೇನ್ ಭರವಸೆ ಕೊಟ್ಟಿದ್ರು ಈ ಸತಿ ಗೆದ್ದು ಬಂದ್ರೆ ಅಂತ? ಯಾಕಂದ್ರೆ 9ನೇ ಬಾರಿ ಗೆದ್ದಿದ್ದವರು. ಏನ್ ಭರವಸೆ ಅಂತೂ ನಾವು ಏನ್ ಕೇಳಿಲ್ಲ ಸರ್. ನಾವ್ ಇನ್ನೂರ್ಗೂ ಅವ್ರ ಊಟ ಹೋಗಿಲ್ಲ, ಏನಿಲ್ಲ. ಬಟ್ ಚಲೋ ಇದಾರೆ, ಮಾಡ್ತಾರೆ. ಇನ್ನು ಏನೇನ್ ಮಾಡ್ಬೇಕು? ಏನೆಲ್ಲ ಈಗ ರೋಡ್ ಎಲ್ಲ ಕೆಟ್ಟಿದೆ ಸರ್. ಈಗ ಅದನ್ನ ರೋಡ್ ಆಗ್ಬೇಕು. ಈಗ ನೀರಿನ ಸಮಸ್ಯೆ ಇದೆ, ಲೈಟಿನ ಸಮಸ್ಯೆ ಇದೆ. ಮಾಡ್ತಾ ಇದಾರೆ, ನಡೀತಾ ಇದೆ ಸರ್. ಎಷ್ಟು ಮಾರ್ಕ್ಸ್ ಕೊಡ್ತೀರಿ 2.5 ವರ್ಷದಲ್ಲಿ ಅವ್ರ ಕೆಲಸಕ್ಕೆ? 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನೀವು? ಪೂರ್ತಿ 10ಕ್ಕೆ 10 ಕೊಡ್ತೀವಿ. ನಾವೀಗ ಹಳಿಯಾಳ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಇದ್ದೇವೆ. ಇಲ್ಲಿನ ಜನರ ಬಳಿ ಕರ್ಕೊಂಡು ಬರೋಣ ಬನ್ನಿ ಸರ್. ಈಗ 2.5 ವರ್ಷದ ಹಿಂದೆ ಏನ್ ಚುನಾವಣೆ ನಡೆದಿತ್ತು, ಇಲ್ಲಿ MLA ಆಗಿ ದೇಶಪಾಂಡೆ ಆಯ್ಕೆ ಆಗಿದ್ರು. ಬಹಳ ಭರವಸೆಗಳನ್ನೆಲ್ಲ ಕೊಟ್ಟಿದ್ರು. ಆ ಭರವಸೆ ಎಲ್ಲ ಈಡೇರಿಸ್ತಾ ಇದಾರೆ. ಹೆಂಗ್ ಸರ್, ಹೆಂಗ್ ಕೆಲಸ ಮಾಡ್ತಾರೆ? ಅದು ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ. ಅದು ದಾಂಡೇಲಿ ಹಯ್ಯಾಳ ಚಲೋ ಇದನ್ನ ಮಾಡ್ತಾ ಇದ್ದಾರೆ, ಚುನಾವಣೆ ತಗೊಳ್ತಾ ಇದ್ದಾರೆ. ಅದು ಹಯ್ಯಾಳ ಜನರಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ. ಅದಕ್ಕೆ ಇನ್ನು ಅದು ಸುನಿಲ್ ಹಿಡಿಯೋದು ಏನು ಕೆಲಸ ಮಾಡ್ತಾ ಇಲ್ಲ. ಅದೇ ದೇಶಪಾಂಡೆ ಅವರು ಇದು ಸಲ ಚುನಾವಣೆಗೆ ಗೆದ್ದು ಬರ್ತದಂತ ಹೇಳಿ ನಾನು ಹೇಳ್ತೇನೆ. ಜನರು ಇಲ್ಲಿ 9ನೇ ಬಾರಿ ಆಯ್ಕೆ ಮಾಡ್ಯಾರಂದ್ರೆ ಬಹಳ ನಿರೀಕ್ಷೆ ಇತ್ತು. ನಮ್ಮೂರು ಇದೇ ರೀತಿ ಆಗ್ಬೇಕಂತ ನಿರೀಕ್ಷೆ ನೋಡ್ರಿ ಬಾಳ ಇರ್ತಾವ. ಯಾರಿಗಾದ್ರು ಆಸೆ ನಮ್ಗೆ ಬಾಳ ಇರ್ತಾವ. ಅಷ್ಟೆಲ್ಲ ಪೂರೈಸಬೇಕಾದ್ರೆ ಒಮ್ಗಿಲೆ ಆಗುದಿಲ್ಲ. ಮಾಡ್ತಾ ಇದ್ದಾರೆ, ಮಾಡಾಕತ್ತಾರ. ನಾವೀಗ ಹಳಿಯಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೌಗಿ ಅನ್ನೋ ಗ್ರಾಮದಲ್ಲಿದ್ದೇವೆ. ಸರ್, ಕಳೆದ 2.5 ವರ್ಷದ ಹಿಂದೆ ಇಲ್ಲಿ ಚುನಾವಣೆ ನಡೆದಿತ್ತು. MLA ಆಗಿ RV ದೇಶಪಾಂಡೆನ ಆಯ್ಕೆ ಮಾಡಿದ್ರಿ. 2.5 ವರ್ಷದಲ್ಲಿ ಅವ್ರು ಕೊಟ್ಟ ಭರವಸೆ ಎಲ್ಲ ಈಡೇರಿಸಿಲ್ಲ. ಯಾವ ರೀತಿ ಕೆಲಸ ಮಾಡಿ ಅಂತ? ಯಾವುದು ಇಲ್ಲ ಸರ್, ಇನ್ನೂ ಈಡೇರಿಸೇ ಇಲ್ಲ. ಇನ್ನು ಮಟ್ಟ ರೋಡ್ಗಳಂತೂ ಎಲ್ಲ ಟೋಟಲ್ ಹದಗೆಟ್ಟು ಹೋಗಿದೆ. ಪಂಚಾಯತಿಯಲ್ಲಿ ಯಾವುದೊಂದು ಅಭಿವೃದ್ಧಿ ಕೆಲಸ ಬರ್ತಾ ಇಲ್ಲ. ಯಾವುದೊಂದು ಅಭಿವೃದ್ಧಿ ಆಗ್ತಾ ಇಲ್ಲ. ಓನ್ಲಿ ಗ್ಯಾರಂಟಿ ಮೇಲೆ ಡಿಪೆಂಡ್ ಅದಾರ ಅವ್ರಿಗೆ. ಗ್ಯಾರಂಟಿ ಬಿಟ್ಟು ಮತ್ತೆ ಯಾವುದೇ ಇದೇ ಕೊಟ್ಟಿದ್ದಾರೆ. ಇನ್ನು ಏನೇನ್ ಕೆಲಸ ಮಾಡಬೇಕಿತ್ತು ಸರ್? ಏನಿಲ್ಲ ಸರ್, ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗ್ಬೇಕಿದ್ದು. ರೋಡ್ಗಳೆಲ್ಲ ಸೈಡ್, ರೋಡ್ ಸೈಡ್ ಎಲ್ಲ ಕ್ಲೀನ್ ಮಾಡ್ತಾ ಇಲ್ಲ, ಏನೇ ಇಲ್ಲ. ಇದಕ್ಕೆ ರೋಡ್ಗಳೆಲ್ಲ ಹದಗೆಟ್ಟಿ ಆಕ್ಸಿಡೆಂಟ್ ಅಂತೂ ಬಹಳ ಆಗ್ತಾ ಇದಾವೆ. ಈಗ ಅವ್ರನ್ನ ಆಯ್ಕೆ ಮಾಡುವ, ಯಾಕಂದ್ರೆ 9ನೇ ಬಾರಿ ಶಾಸಕರಾಗ್ಯಾರ. ಬಹಳ ನಿರೀಕ್ಷೆಗಳೆಲ್ಲ ಇತ್ತು. ನಿಮ್ ನಿರೀಕ್ಷೆ ಈಡೇರ್ತಿದೆ ಏನು? ಹಿಡಿತೈತಿ ಸರ್. ಇವ್ರು ಬಿಟ್ರೆ ಕೆಲಸ ಮಾಡೋರು ಯಾರು ಇಲ್ಲ ಅಂತ ನಮ್ಮ ಕ್ಷೇತ್ರದಲ್ಲಿ ನಮ್ಗೆ ಅನಿಸುತ್ತೆ. ಆದ್ರೆ ಇವ್ರು ಅಡ್ಡಿ ಇಲ್ಲ ಸರ್, ಎಲ್ಲ ಕೆಲಸ ಮಾಡ್ತಾರೆ ಸರ್. ಅದೇ ಯುವಕರಿಗೆ ಒಂದ್ ಸ್ವಲ್ಪ ಕೆಲಸ ಇಲ್ಲ ಸರ್. ಅದೊಂದು ನಿರೀಕ್ಷೆ ಕೊಟ್ಬಿಟ್ರೆ ಎಲ್ಲ ಸಾಹೇಬರು ನೆನಪಲ್ಲಿ ಇರ್ತಾರೆ ಸರ್. ಸರ್, ಈಗ ದೇಶಪಾಂಡೆ ಅವರು MLA ಆಗಿ ಆಯ್ಕೆ ಆಗಿದ್ರು. ಬಹಳ ರೈತರು ಇದ್ದೀರಿ, ಅವ್ರ ಮೇಲೆ ಬಹಳ ನಿರೀಕ್ಷೆಗಳನ್ನ ಇಟ್ಟಿದ್ರಿ. ನಿರೀಕ್ಷೆ ಈಡೇರ್ತಿದೆ ಏನ್ ಸರ್? ಹೌದು, ಅದೇ ತರ ಇಲ್ಲಿ ಫ್ಯಾಕ್ಟ್ರಿನೂ ಅವರೇ ಸ್ವಲ್ಪ ಇದ್ ಮಾಡಿ ಎಲ್ಲ ಇದ್ ಮಾಡಿದ್ದಾರೆ. ಹಾಗೇನಿಲ್ಲ, ಎಲ್ಲರಿಗೂ ರೈತರಿಗೂ ಕೋಆಪರೇಟ್ ಮಾಡ್ತಾರೆ, ಹಾಗೇನಿಲ್ಲ. ಮತ್ತೆ ಇದು ಯುವಕರಿಗೆ ಅಷ್ಟೇ ಬಿಟ್ರೆ ಮತ್ತೇನು ಸಮಸ್ಯೆ ಇಲ್ಲ. ಯುವಕರಿಗೆ ಒಂದು ಉದ್ಯೋಗದ ಅವಕಾಶ ಇಲ್ಲದ ಕಾರಣ ಸಮಸ್ಯೆ ಆಗ್ತಾ ಇದೆ. ರೋಡ್ ಗಿಡದು ಆದ್ರೂ ಎಲ್ಲ ಈಗ ನಾವು ಬೆಳಗಾವಿ ಜಿಲ್ಲೆ ಅದು ನೋಡಿದ್ರೆ ಆ ಜಿಲ್ಲೆಕ್ಕಿಂತ ನಮ್ಮ ಜಿಲ್ಲೆ ಬೆಟರ್ ಅನಿಸ್ತಾ ಇದೆ ನಮ್ಗೆ.
ಅದು ಈಗ ಈ ಗ್ಯಾರಂಟಿಗಳ ಇದ್ರೊಳಗೂ ಕೆಲವೊಂದು ರೋಡ್ ಗಿಡ ಎಲ್ಲ ಇದು ಮಾಡ್ತಾ ಇದ್ದಾರೆ, ಅದೇನು ಸಮಸ್ಯೆ ಇಲ್ಲ. ಇನ್ನು 2.5 ವರ್ಷದಲ್ಲಿ ಏನ್ ಮಾಡ್ಬೇಕಂತ ದೇಶಪಾಂಡೆ ಅವರು? ಇಲ್ಲ, ಅವರು ಈಗ ಶಾಸಕರಿಲ್ಲಲ್ಲ, ಈಗ ಶಾಸಕರಿದ್ದಾರೆ, ಅವ್ರಿಗೂ ಸ್ವಲ್ಪ ನಾವು ಕೋಆಪರೇಟ್ ಮಾಡ್ಬೇಕಲ್ಲ. ಇಲ್ಲಿ ಎಲ್ಲ ಇದೆ ಗ್ಯಾರಂಟಿ ಯೋಜನೆಗಳು, ಅವೆಲ್ಲ ದುಡ್ಡು ಗಿಡ್ಡು ಅದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಅದಾದ್ಬೇಕು ಅವರು ಕೆಲಸ ಮಾಡ್ತಾರೆ. ದೇಶಪಾಂಡೆ ಅವ್ರ ಕೆಲಸ ನೋಡಿದಿರಿ, ಈಗ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವ್ರ ಕೆಲಸ ನೋಡಿ 2.5 ವರ್ಷದಲ್ಲಿ? ಅವರು 10ಕ್ಕೆ 9 ಮಾರ್ಕ್ಸ್ ಇದೆ ಸರ್ ಅವ್ರಿಗೆ. ಅದೇ ಆ ತರ ಕೆಲಸನೂ ಮಾಡ್ತಾರೆ ಅವರು. ಯಾವುದೇ ತರ ಈ ಜನ ಆ ಜನ ಅನ್ನೋಂಗಿಲ್ಲ, ಎಲ್ಲಾ ತರ ಕೆಲಸ ಮಾಡ್ತಾರೆ. ಸರ್, ಈಗ ಲಾಸ್ಟ್ ಚುನಾವಣೆ ನಡೆದಿತ್ತು 2.5 ವರ್ಷದಿಂದ, MLA ಆಗಿ ದೇಶಪಾಂಡೆ ಆಯ್ಕೆ ಆಗಿದ್ರು. ಎಲ್ಲ ಹೇಗೆ ಕೆಲಸ ಮಾಡ್ತಿದಾರ ಅವ್ರೀಗ? ಚಲೋ ಮಾಡ್ತಿದ್ದಾರೆ, ಚಲೋ ಮಾಡಿದ್ದಾರೆ, ಎಲ್ಲ ಆಗಿದೆ, ಚಲೋ ಆಗಿದೆ. ಏನಿಲ್ಲ, ಅವ್ರ ಕೆಲಸ ಚಾಲೂ ಇದೆ, ಎಲ್ಲ ಮಾಡ್ತಾ ಇದ್ದಾರೆ, ಹಂಗೇನಿಲ್ಲ, ಆಯ್ತು. ಈಗ ಇಲ್ಲಿ ಬಹಳ ಸಾಕಷ್ಟು ರೈತರು ಇದ್ದಾರೆ, ಅವ್ರಿಗೆಲ್ಲ ಬಹಳ ಭರವಸೆ ಎಲ್ಲ ಕೊಟ್ಟಿದ್ರು, ಅವೆಲ್ಲ ಈಡೇರಿಸ್ತಾ ಇದಾರೆ ದೇಶಪಾಂಡೆ? ಹೌದು, ಮಾಡ್ತಾ ಇದ್ದಾರೆ, ಹಂಗೇನಿಲ್ಲ, ಎಲ್ಲ ಚಾಲೂ ಇದೆ, ಓಡಿಸ್ತಾ ಇದ್ದಾರೆ ಎಲ್ಲ. ಸರ್, ಈಗ 2.5 ವರ್ಷದಿಂದ ಚುನಾವಣೆ ನಡೆದಿತ್ತು. ಈಗ ಕ್ಷೇತ್ರ ಶಾಸಕರಾಗಿ RV ದೇಶಪಾಂಡೆ ಆಯ್ಕೆ ಆಗಿದ್ರು. ಬಹಳ ಭರವಸೆಗಳನ್ನೆಲ್ಲ ಕೊಟ್ಟಿದ್ರು, ಅವೆಲ್ಲ ಈಡೇರಿಸ್ತೀಯಾರ ಹೆಂಗ್ ಸರ್? ಎಲ್ಲ ಈಡೇರಿಸಲ್ರಿ, ಎಲ್ಲ ಭಾಳ ಅವ್ರು ಏನು ಹೇಳ್ತಾರಲ್ರಿ ಅದನ್ನ ಮಾಡ್ಯಾರಿ. ಅದ್ರ ಬಗ್ಗೆ ಏನಿಲ್ಲ ಸಂಶಯ, ಅವ್ರು ಏನು ಹೇಳ್ತಾರ ಅದನ್ನ ಮಾಡ್ಯಾರಿ. ಸರ್, ಈಗ ಅವರು 9ನೇ ಬಾರಿ ಶಾಸಕರಾಗಿರೋದು, ಬಹಳ ನಿರೀಕ್ಷೆ ಇತ್ತು ಹಿಂಗೆ ಕೆಲಸ ಮಾಡ್ಬೇಕಂತ. ಅವೆಲ್ಲ ಹೆಂಗಾಗಿದೆ ಸರ್? ಈಗ ನಿಮ್ ನಿರೀಕ್ಷೆ ಈಡೇರ್ತಿದೆ? ನಿರೀಕ್ಷೆ ಅಂದ್ರ ಈ ಕ್ಷೇತ್ರದಲ್ಲಿ ಅಧಿಕಾರಿಗಳು ಅದಾವಲ್ಲ, ಅವ್ರು ಅವನ್ನ ಬಿಗಿ ಹಿಡಿದ ಕೆಲಸ ಮಾಡ್ತಾರ, ನಮಗೆಲ್ಲ ಚಲೋ ಆಗೈತ್ರಿ. ಇಲ್ಲಾಂದ್ರೆ ಅದು ಅಧಿಕಾರಿಗಳು ನಮಗೆ ತಿಂದು ಬಿಡ್ತಿದ್ರು, ಹೀಗಾಗಿ ಚಲೋ ಮಾಡ್ಯಾರ. ಇನ್ನು ಏನೇನ್ ಮಾಡ್ಬೇಕು ಸರ್? ಇನ್ನು 2.5 ವರ್ಷ ಇರ್ತಾರ ಅವ್ರು, ಏನೇನ್ ಮಾಡ್ಬೇಕು? ಮಾಡ್ಬೇಕಲ್ರಿ, ಶಿಕ್ಷಣದ ಅಭಿವೃದ್ಧಿ ಮಾಡ್ಬೇಕ, ರೈತರದ ಏನಾರ. ಅವ್ರಿಗೆ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ 2.5 ವರ್ಷದಲ್ಲಿ ಅವ್ರ ಕೆಲಸ ನೋಡಿ? 8 ಮಾರ್ಕ್ಸ್ ರೀ. ನಾವೀಗ ಹಳಿಯಾಳ ತಾಲೂಕಿನ ಪ್ಯಾರಿಸ್ ಶುಗರ್ ಫ್ಯಾಕ್ಟರಿ ಬಳಿ ಇದ್ದೇವೆ. ಒಂದಿಷ್ಟು ರೈತರುಗಳು ಇದ್ದಾರೆ, ಅವ್ರ ಹತ್ರ ಕೇಳೋಣ ಬನ್ನಿ. ಸರ್, ಈಗ 2.5 ವರ್ಷದಿಂದ ಇಲ್ಲಿ ಚುನಾವಣೆ ನಡೆದಿತ್ತು. ನಿಮ್ ಶಾಸಕರಾಗಿ ದೇಶಪಾಂಡೆ ಆಯ್ಕೆ ಆಗಿದ್ರು, ಸಾಕಷ್ಟು ಭರವಸೆಗಳ ಕೊಟ್ಟಿದ್ರು. 2.5 ವರ್ಷದಲ್ಲಿ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಸರ್? ಭಾಳ ಚಲೋ ಕೆಲಸ ಮಾಡ್ತಾರೆ, ಭಾಳ ಚಲೋ ಕೆಲಸ. ಬಹಳ ಭರವಸೆ ಎಲ್ಲ ಕೊಟ್ಟಿದ್ರು, ಅವೆಲ್ಲ ಈಡೇರಿಸ್ತೀಯಾರ? ಏನೇನ್ ಕೆಲಸ ಮಾಡ್ಯಾರ? ಈಗ ನೋಡಿ, ಅಭಿವೃದ್ಧಿ ಅಂತ ಮಾಡಿದ್ದಾರೆ ಬಿಡಿ, ಅವರು ಅಭಿವೃದ್ಧಿ ಇದೆ ಅವ್ರದ್ದು. ನಮ್ದು ಇದು ಫುಟ್ಪಾತ್ ಆಗಲಿ, ಆಮೇಲೆ ಇದ್ರದ್ದು ಬಾಕಿದು ನಮ್ದು ಇದು ಪ್ಲಾಟ್ ಕೊಡೋದಿರಲಿ ಅಂತದೆಲ್ಲ ಕೆಲಸ ಭಾಳ ಮಾಡಿದ್ದಾರೆ. ಇಲ್ಲೆಲ್ಲ ಬಹಳ ರೈತರು ಇದ್ದಾರೆ, ಅವ್ರ ಮೇಲೆ ಬಹಳ ನಿರೀಕ್ಷೆ ಇಟ್ಟಿದ್ರು. ರೈತರಿಗೆ ಕೆಲಸ ಮಾಡ್ತಾರೆ ಕೊಟ್ಟಿದ್ದಾರೆ ಸರ್ ಅವರು. ಏನು ಅವ್ರದ್ದು ಇದು ಇದ್ದಿತ್ತಲ್ಲ, ಇದು ಡಿಮಾಂಡ್ ಇತ್ತಲ್ಲ ಇದು ಕಬ್ಬಿಂದು, ಅವ್ರು ಮಾತಾಡಿಸಿ ಏನು ಅವ್ರದ್ದು ಪರಿಹಾರ ಏನಿತ್ತಲ್ಲ ಅವ್ರದ್ದು, ಅದು ಸಾಲ್ವ್ ಮಾಡಿದ್ದಾರೆ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅವ್ರದ್ದು ಕೆಲಸ ನೋಡಿ? 10ಕ್ಕೆ 10 ಇದ್ರಿ ಸರ್. 2.5 ವರ್ಷದಿಂದ ಚುನಾವಣೆ ನಡೆದಿತ್ತು, ನಿಮ್ MLA ಆಗಿ ದೇಶಪಾಂಡೆ ಆಯ್ಕೆ ಆಗಿದ್ರು. ಬಹಳ ಭರವಸೆಗಳನ್ನೆಲ್ಲ ಕೊಟ್ಟಿದ್ರಲ್ಲ, ಅವೆಲ್ಲ ಈಡೇರಿಸ್ತೀಯಾರ? ಹೇಗೆ ಕೆಲಸ ಮಾಡ್ತೀಯಾರ? ಚಲೋ ಮಾಡಾಕ್ತಾರ, ಚಲೋ ಮಾಡಾಕ್ತಾರ. ಏನೇನ್ ಕೆಲಸ ಮಾಡ್ಯಾರ? ಏನು ಬ್ಯಾಟ್ರಿ ಎಲ್ಲ ಮಾಡಿದಾರ, ಎಲ್ಲ ಮಾಡಾಕ್ತಾರ. ಎಲ್ಲ ನೀರಿಂದ ಸವಲತ್ತು ಮಾಡ್ಯಾರ್ರಿ, ಚಲೋ ಕೆಲಸ ಮಾಡ್ಯಾರ ಅವರು. ಈಗ 9ನೇ ಬಾರಿ MLA ಆಗಿರೋದು, ಬಹಳ ನಿರೀಕ್ಷೆ ಇತ್ತಲ್ಲ ರೈತರಿಗೆ? ಸುಧಾರ ಮಾಡ್ಯಾರ್ರಿ, ಶುಗರ್ ಬ್ಯಾಟ್ರಿ ಮಾಡ್ಯಾರ್ರಿ, ರೈತರಿಗೆಲ್ಲ ಉಪಕಾರ ಮಾಡ್ಯಾರ್ರಿ, ಅನುಕೂಲ ಮಾಡ್ಕೊಟ್ಟಾರ್ರಿ. ಇನ್ನು ಏನೇನ್ ಕೆಲಸ ಮಾಡ್ಬೇಕಂತ ಅವ್ರು? ಮುಂದಿನ ನಮ್ಗೆ ಗೊತ್ತಿಲ್ರಿ, ಇನ್ನು ಮಟ ಮಾಡಿದ್ದು ಭಾಳ ಒಳ್ಳೇದು ಮಾಡಿದಾರ್ರಿ. ಅವ್ರಿಗೆ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರ ಅವ್ರಿಗೆ? ಅವ್ರ ಕೆಲಸ ನೋಡಿ ಇರಲ್ಲ, 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರ ಅವ್ರಿಗೆ? 100ಕ್ಕೆ 100 ಕೊಟ್ಟರು ಅಡ್ಡಿಲ್ರಿ ಸರ್. ಶಾಸಕ RV ದೇಶಪಾಂಡೆ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕಾಗಿ ನಾವು 9 ಬಾರಿ ಅವರನ್ನ ಆಯ್ಕೆ ಮಾಡಿದ್ದೀರಿ ಅನ್ನೋದು ಒಂದಿಷ್ಟು ಮತದಾರ ಅಭಿಪ್ರಾಯ. ಆದರೆ ಕ್ಷೇತ್ರದಲ್ಲಿ ಸಾಕಷ್ಟು ರಸ್ತೆಗಳು ಹಾಳಾಗಿದೆ, ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಇರುವಂತಹ ರೈತರ ಪರ ಸಾಕಷ್ಟು ಕೆಲಸವನ್ನ ದೇಶಪಾಂಡೆ ಮಾಡಬೇಕು ಅನ್ನೋದು ಇಲ್ಲಿನ ಮತದಾರರ ಅಭಿಪ್ರಾಯ ಆಗಿದೆ. ಇದೇ ಇವತ್ತಿನ ಸ್ಪೆಷಲ್ ಕ್ಷಣ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.